ಹಾಗಾದರೆ ಸೈತಾನ್ ಏನು ಮಾಡ್ದ? ಕುಟುಂಬಗಳಲ್ಲಿ ಕೊರತೆಗಳು ತಂದುಬಿಟ್ಟ. ಅಲ್ಲೆಲ್ಲೂಯ್ಯ. ಕುಟುಂಬದಲ್ಲಿ ಏನು ತಂದ? ಕೊರತೆನ ತಂದ ಅಲ್ವಾ? ಮಕ್ಕಳುಗಳು ನೋಡುವಾಗ ಇವಾಗ ಅಣ್ಣ ತಮ್ಮ ಅಕ್ಕ ತಂಗಿರು ಅನ್ನೋದು ಕಾಣದೆ ಚಾಡಿ ಹೇಳ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಕುಟುಂಬದಲ್ಲಿ ಏನು ಮಾಡ್ದ ಸೈತಾನು? ಮಕ್ಕಳ ವಿಷಯದಲ್ಲಿ ಭೇದ ಭಾವಗಳನ್ನ ತಂದುಬಿಟ್ಟ. ದೇವರ ಮಕ್ಕಳನ್ನು ಕೊಟ್ಟಿದ್ದು ಯಾಕೆ? ಮಕ್ಕಳನ್ನು ಸೃಷ್ಟಿ ಮಾಡಿದ್ದು ಯಾಕೆ? ತನಗೋಸ್ಕರ. ಯಾವಾಗ ಎತ್ತವರು ದೇವರ ಮಾತನ್ನು ಕೇಳದೆ ಹೋದ್ರೋ ಆಗ ಸೈತಾನು ಮನುಷ್ಯನನ್ನು ಕೆಡಿಸ್ತಾ, ಕುಟುಂಬವನ್ನು ಕೆಡಿಸ್ತಾ, ಅವರ ಮಕ್ಕಳನ್ನು ಕೆಡಿಸ್ಬಿಟ್ಟ. ಈಗ ಅಣ್ಣನೇ ಸ್ವಂತ ತಮ್ಮನನ್ನು ಉಪಾಯದಿಂದ ಅಡವಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿ ಹೊಟ್ಟೆ ಕಿಚ್ಚು ಪಟ್ಟು ತನ್ನ ತಮ್ಮನ ಮೇಲೆ ಬಿದ್ದು ಸ್ವಂತ ತಮ್ಮನನ್ನೇ ಕೊಂದು ರಕ್ತ ಚೆಲ್ತಿದ್ದಾನೆ. ಒಂದೇ ಅಕ್ಕ ತಂಗಿರು, ಒಂದೇ ಅಣ್ಣ ತಮ್ಮಂದಿರು, ಒಂದೇ ಕುಟುಂಬದವರು ಬಂದ್ಲು ನೋಡಪ್ಪ, ಅವಳು ಬುದ್ಧಿನೇ ಇಲ್ಲ ಬಿಡು. ತಾವೇ ಏನು ಮಾಡ್ತಾ ಇದ್ದಾರೆ? ಅಕ್ಕ ತಂಗಿ ಮೇಲೆ ದೂರ ಹೇಳೋದು, ಒಳಗೊಂದು ಹೊರಗೊಂದು ಮನಸ್ಸು. ಒಡ ಹುಟ್ಟೋರಲ್ಲೇ ಪ್ರೀತಿ ಅನನ್ಯತೆ ಇಲ್ಲ. ಕಾರಣ ಏನು? ಸೈತಾನ್ ಏನು ಮಾಡ್ದ? ಮಕ್ಕಳನ್ನು ಕೆಡಿಸ್ಬಿಟ್ಟ, ಕೊರತೆ ತಂದು ಹಾಕ್ಬಿಟ್ಟ. ಈಗ ಕೊರತೆಗಳು, ಈಗ ಎತ್ತೋರು ಹೇಳ್ತಾರೆ, ಪಾಸ್ಟೇ ನಮ್ಮ ಮಕ್ಕಳುಗಳು ಹಿಂತಿರುಗಿ ಮಾತನಾಡ್ತಾರೆ, ಪಾಸ್ಟೇ ನಮ್ಮ ಮಕ್ಕಳುಗಳು ಪ್ರಾರ್ಥನೆ ಮಾಡ್ತಾ ಇಲ್ಲ, ಪಾಸ್ಟೇ ಎಷ್ಟು ಹೇಳಿದ್ರು ಟಿ ವಿ ಬಿಟ್ಟು ಎದ್ದೋಳಲ್ಲ, ಮೊಬೈಲ್ ಬಿಟ್ಟು ಎದ್ದೋಳಲ್ಲ, ಎಷ್ಟು ಹೇಳಿದ್ರು ಬೇಗ ಎದ್ದು ಪ್ರಾರ್ಥನೆ ಮಾಡೋಲ್ಲ, ಮೊಣಕಾಲೂರಿ. ಎತ್ತೋರ ಮೇಲೆ ಏನಾರು ಹೇಳಿದ್ರೆ ನಮಗೆ ಸಿಟ್ಟು ಮಾಡ್ತಾರೆ, ಏನಾರು ಹೇಳಿದ್ರೆ ಎಲ್ಲ ಹೋಗಿ ಪಾಸ್ಟರ್ ಮುಂದೆ ಹೇಳ್ತೀಯಾ ಅಂತ ಹೇಳಿ ನಮಗೆ ಬೈತಾರೆ, ಜೋರು ಮಾಡ್ತಾರೆ. ಅದ್ರ ಜೊತೆಗೆ ನನ್ನ ಗಂಡನೂ ಸೇರ್ಕೊಂಡವನೇ. ಅಲ್ಲೆಲ್ಲೂಯ್ಯ. ನೋಡಿ, ಸೈತಾನ್ ಏನು ಮಾಡ್ದ? ಕುಟುಂಬವನ್ನು ಒಡೆದ್ಬಿಟ್ಟ, ಮನುಷ್ಯನನ್ನು ಕೆಡಿಸ್ತಾ, ದೇವರು ತನಗಾಗಿ ಉಂಟು ಮಾಡಿದಂಥ ಮನುಷ್ಯನನ್ನು ಕೆಡಿಸ್ತಾ. ಎರಡನೇದಾಗಿ ಕುಟುಂಬವನ್ನು ದೇವರು ತನಗೋಸ್ಕರ ಸೃಷ್ಟಿಸಿದ್ರು, ಕುಟುಂಬವನ್ನು ಕೆಡಿಸ್ತಾ. ಮೂರನೇದಾಗಿ ಮಕ್ಕಳನ್ನು ದೇವರು ತನಗೋಸ್ಕರ ಸೃಷ್ಟಿ ಮಾಡಿಕೊಂಡಿದ್ದ, ಆದರೆ ಕುಟುಂಬವನ್ನು ಕೂಡ ಮಕ್ಕಳನ್ನು ಕೂಡ ಸೈತಾನ್ ಏನು ಮಾಡ್ದ? ಕೆಡಿಸ್ತಾ. ಇದಕ್ಕೆ ಕಾರಣ ಏನು? ಯಾವಾಗ ಎತ್ತೋರು ದೇವರ ಸ್ವರವನ್ನು ಸರಿಯಾಗಿ ತಿಳ್ಕೊಳ್ಳಲ್ವೋ, ದೇವರ ವಾಕ್ಯದ ಕಡೆಗೆ ಹೋಗಲ್ವೋ, ಆಗ ಸೈತಾನ್ ನಿನ್ನನ್ನು ಕೆಡಿಸ್ತಾನೆ, ನಿನ್ನ ಕುಟುಂಬನ ಕೆಡಿಸ್ತಾನೆ, ನಿನ್ನ ಮಕ್ಕಳನ್ನು ದಾರಿ ತಪ್ಪುವಾಗೆ ಕೆಡಿಸ್ತಾನೆ. ಹಾಗಾದ್ರೆ ನೀನು ಯಾರ ಸ್ವರಕ್ಕೆ ಕಿವಿಗೊಡ್ತೀವಿ? ಹಲ್ಲೆಲೂಯಾ. ಇವತ್ತು ಅನೇಕ ಕುಟುಂಬಗಳಲ್ಲಿ ಕೊರತೆಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಬಂದು ಕಾನಾ ಊರಿನ ಮದುವೆಯಲ್ಲಿ ನೀರು ದ್ರಾಕ್ಷರಸವು ತೀರಿ ಹೋದಾಗ ಆ ಕುಟುಂಬದಲ್ಲಿ, ಆ ಮದುವೆಯಲ್ಲಿ ಎಷ್ಟು ಅವಮಾನ ಬರ್ತಿತ್ತು. ಈಗ ನಾವು ಯಾವ್ದಾರು ಮದುವೆಗೆ ಹೋಗೋದಾದ್ರೆ, ನಿಮ್ಮನೇಲಿ ಯಾವ್ದಾದ್ರು ಒಂದು ಮದುವೆ ನಡೆಯೋದಾದರೆ, ನಿಮ್ಗೇನಾದರೂ ಬಂದಂಥ ನೆಂಟರುಗಳಿಗೆ ಊಟನೋ ಅಥವಾ ವಸತಿನೋ ಅಥವಾ ಸೌಕರ್ಯ ಸರಿ ಇಲ್ಲ ಅಂದರೆ ಏನು ಅನ್ಕೋತಾರೆ? ಇಂಥವ್ರ ಮದುವೆಗೆ ಹೋಗಿದ್ದಪ್ಪ, ಅಲ್ಲಿ ನಮ್ಗೆ ಯಾಕೋ ಸರಿಯಾಗಿತ್ತಿಲ್ಲ, ಸರಿಯಾಗಿ ಊಟ ಇತ್ತಿಲ್ಲ, ಸರಿಯಾಗಿ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ವಾ ಹೇಳ್ತಾರಲ್ವಾ? ಅದೊಂದು ನೋವು. ಇಂಥವ್ರ ಮದುವೆಗೆ ಹೋಗಿದ್ದೋ ಹಿಂಗಾಯ್ತು, ಇಂಥ ಮದುವೆಗೆ ಹೋಗಿದ್ದು. ಆ ಕೊರತೆಯನ್ನೇ ದೇವ್ರೇನು ಮಾಡ್ದ? ಕಾನಾ ಊರಿನಲ್ಲಿ ತೀರಿಸ್ದ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಕೊರತೆಗಳು ಇರಬಹುದು, ನೀನು ಕೆಟ್ಟು ಹೋಗಿರಬಹುದು, ನಿನ್ನ ಕುಟುಂಬಗಳು ಕೆಟ್ಟು ಹೋಗಿರಬಹುದು, ನಿನ್ನ ಜೀವಿತ, ನಿನ್ನ ಮಕ್ಕಳುಗಳು ಕೆಟ್ಟು ಹೋಗಿರಬಹುದು. ಹಾಗಾದರೆ ಕೆಟ್ಟು ಹೋಗಿರುವಂಥ ನಿನ್ನ ಕುಟುಂಬನ ಸರಿಪಡಿಸಬೇಕಾದ್ರೆ, ಈ ಕೆಟ್ಟು ಹೋಗಿರುವಂಥ ಕೊರತೆ ಇರುವಂಥ ನಿನ್ನ ಜೀವಿತದಲ್ಲಿ, ಕೊರತೆ ಇರುವಂಥ ನಿನ್ನ ಕುಟುಂಬದಲ್ಲಿ, ಕೊರತೆ ಇರುವಂಥ ನಿನ್ನ ಮಕ್ಕಳಲ್ಲಿ ದೇವರು ಸಮೃದ್ಧಿಯಾದ ಕಾರ್ಯಗಳನ್ನು ಮಾಡಬೇಕಾದ್ರೆ, ನೀನು ಸರಿಯಾದ ವ್ಯಕ್ತಿಯನ್ನು ಏನು ಮಾಡಬೇಕು? ನೀನು ಹೃದಯದಲ್ಲಿ ಸ್ವೀಕರಿಸ್ಕೊಳ್ಬೇಕು. ಸರಿಯಾದ ವ್ಯಕ್ತಿ ಜೊತೆ ನಿನಗೆ ಸಂಬಂಧ ಇರಬೇಕು, ಸರಿಯಾದ ವ್ಯಕ್ತಿ ಜೊತೆ ನೀನು ಒಡನಾಟ ಇರಬೇಕು, ಸರಿಯಾದ ವ್ಯಕ್ತಿ ನಿನಗೆ ಸಹೋದರ, ಫ್ರೆಂಡ್ ಆಗಿರಬೇಕು. ಆ ಮದುವೆ ಮನೆಗೆ ಮರಿಯಳನ್ನು ಸರಿಯಾದ ವ್ಯಕ್ತಿ ಮರಿಯಳನ್ನು ಆಹ್ವಾನಿಸ್ತಿದ್ದಾರೆ, ಆ ಮದುವೆಗೆ ಸ್ವೀಕರಿಸ್ಕೊಳ್ತಿದ್ದಾಳೆ. ಆಕೆ ಆತ್ಮೀಯಳಾಗಿರೋದ್ರಿಂದ, ಆಕೆ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿರೋದ್ರಿಂದ, ಆ ತಾಯಿ ಆ ಮನೆಯ ಆ ಮದುವೆಯಲ್ಲಿ ಕೊರತೆ ಬಂದಾಗ ಆ ಮೊದಲಿಗನ ತಾಯಿ ಆ ಕೊರತೆಯನ್ನು ಸಂಬಂಧಿಕರ ಬಳಿಗೆ ಹೋಗಿ ಹೇಳಲಿಲ್ಲ, ಜನಗಳ ಬಳಿಗೆ ಹೋಗಿ ಹೇಳಲಿಲ್ಲ, ಬೀಗರ ಬಳಿಗೆ ಹೋಗಿ ಹೇಳಲಿಲ್ಲ. ಆಕೆಯೇ ಉತ್ತಮವಾಗಿರುವಂಥ ಏನಂತೆ ಮರಿಯಳ ಬಳಿ ಹೋಗಿ ಹೇಳ್ತಿದ್ದಾಳೆ, ದ್ರಾಕ್ಷರಸ ತೀರಿ ಹೋಯಿತು ಅಂತ. ಆಗ ಮರಿಯಳು ಏನು ಮಾಡ್ತಿದ್ದಾಳೆ? ಆ ಕೊರತೆಯನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬರ್ತಿದ್ದಾಳೆ. ಕುಮಾರನೇ, ನೀರು ಅಲ್ಲಿ ದ್ರಾಕ್ಷರಸ ತೀರಿ ಹೋಗೈತೆ, ಜನ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಗ ಯೇಸುಸ್ವಾಮಿ ಹೇಳ್ತಾನೆ, ಅಮ್ಮ, ನನ್ನ ಸಮಯವು ನಿನಗೆ ಬಂದಿಲ್ಲ, ನನ್ನ ಗೊಡವೆ ನಿನಗೆ ಏಕೆ? ಹಲ್ಲೆಲೂಯಾ. ಯೋಚನೆ ಮಾಡಿ. ಆಗ ಆಕೆ ಹೇಳ್ತಾಳೆ, ಶಿಷ್ಯಂದಿರು ನೋಡಿ, ಈತನು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡಿ ಹೇಳಿ ಹೋಗ್ಬಿಟ್ಲು. ಗೊತ್ತು ಕುಮಾರನು ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ, ಆಕೆ ಗೊತ್ತು ಯೇಸುವಿಂದ ಮಾತ್ರ ಸಾಧ್ಯ ಅಂತ. ನಿನ್ನ ಜೀವಿತದಲ್ಲಿ ಕೊರತೆಗಳಿರಬಹುದು, ನಿನ್ನ ಜೀವಿತದಲ್ಲಿ ತಪ್ಪಾದ ಕಾರ್ಯಗಳಿರಬಹುದು, ಕೆಟ್ಟೋಗಿರ್ಬೋದು ನಿನ್ನ ಜೀವಿತ, ನಿನ್ನ ಕುಟುಂಬವನ್ನು. ನೀನು ಸರಿಯಾದ ವ್ಯಕ್ತಿಯನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸ್ಕೊ, ಸರಿಯಾದ ವ್ಯಕ್ತಿಗೆ ನೀನು ಮನೆಯಲ್ಲಿ ಸ್ಥಳ ಕೊಡು. ಆ ವ್ಯಕ್ತಿ ಯಾರು ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ.
ಸರಿಯಾದ ವ್ಯಕ್ತಿ ನಿನ್ನೊಳಗಡೆ ಬರುವಾಗ, ಆ ಯೇಸುವನ್ನು ನೀನು ಮನಸ್ಸಾರೆ ನಂಬುವಾಗ, ಮನಸ್ಸಾರೆ ನೀನು ಆತನನ್ನ ಒಪ್ಪಿಸಿಕೊಟ್ಟು ಹಿಂಬಾಲಿಸುವಾಗ, ಸೈತಾನು ನಿನ್ನ ಜೀವಿತದಲ್ಲಿ ಕೆಡಿಸಿದಂತ ಆ ಕೊರತೆಗಳನ್ನ ದೇವರು ಸರಿಪಡಿಸ್ತಾನೆ. ಅಲ್ಲೆಲ್ಲೂಯ್ಯ. ಆ ಕೊರತೆಗಳನ್ನ ತುಂಬಿಸ್ತಾನೆ. ನಿನ್ನ ಕುಟುಂಬದಲ್ಲಿರುವ ಕೊರತೆಗಳನ್ನ ಆತನು ತುಂಬಿಸ್ತಾನೆ. ನಿನ್ನ ಮಕ್ಕಳಲ್ಲಿರುವ ಕೊರತೆಗಳು ಆತನು ಸರಿಪಡಿಸ್ತಾನೆ. ಆತನಿಂದ ಮಾತ್ರ ಸಾಧ್ಯ ಕೊರತೆಗಳನ್ನ ಮಹಿಮೆಯಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ. ಅಲ್ಲಿ ಹೇಳ್ತದೆ, 6 ಕಲ್ಲಿನ ಬಾನಿಗಳು ಅದರ ಕಂಠದ ತುಂಬ ನೀರನ್ನು ತುಂಬುದ್ರಂತೆ, ಈಗ ತೆಗೆದುಕೊಂಡು ಹೋಗ್ರಿ ಬಡಿಸ್ರಿ ಅಂತ ಹೇಳುವಾಗ ಅದು ದ್ರಾಕ್ಷರಸವಾಗಿ ಮಾರ್ಪಡ್ತಂತೆ. ಅಲ್ಲಿ ತನ್ನ ಮಹಿಮೆಯನ್ನು ತೋರಿಸಿದಂತೆ ದೇವರು. ಹಾಗಾದ್ರೆ ಸರಿಯಾದ ವ್ಯಕ್ತಿ ಜೊತೆ ನಿಮ್ಮ ಸಂಬಂಧ ಇರಬೇಕು. ಸರಿಯಾದ ವ್ಯಕ್ತಿ ಜೊತೆ ನೀವು ಸ್ನೇಹವನ್ನು ಮಾಡಬೇಕು. ಸರಿಯಾದ ವ್ಯಕ್ತಿ ನಿನಗೆ ಯಜಮಾನನಾಗಿರಬೇಕು. ಸರಿಯಾದ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಯಜಮಾನನಾಗಿರಬೇಕು. ಆ ಸರಿಯಾದ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಯೇಸುವನ್ನ ಬಿಟ್ಟು, ನಿನ್ನ ಜೀವಿತದಲ್ಲಿ ಯೇಸುವನ್ನ ಬಿಟ್ಟು ನೀನು ಯಾರನ್ನಾದ್ರೂ ಬೇರೆಯವ್ರನ್ನ ಒಂದು ವೇಳೆ ಸರಿಯಾದ ವ್ಯಕ್ತಿ ಅಂತ ನೀನು ಆರಿಸಿಕೊಳ್ಳೋದಾದ್ರೆ, ಸೈತಾನು ನಿನ್ನ ಕುಟುಂಬದಲ್ಲಿ ಪ್ರವೇಶ ಮಾಡಿ ಮೊದಲು ನಿನ್ನನ್ನು ಕೆಡಿಸ್ತಾನೆ, ಆನಂತರ ನಿನ್ನ ಕುಟುಂಬವನ್ನು ಕೆಡಿಸ್ತಾನೆ, ಆನಂತರ ನಿನ್ನ ಮಕ್ಕಳನ್ನು ಕೆಡಿಸ್ತಾನೆ. ಸರಿಯಾದ ವ್ಯಕ್ತಿ ಯೇಸು ಆಗಿದ್ದಾನೆ. ಯೇಸು ನಿನ್ನ ಒಳಗಡೆ ಬರೋದಾದರೆ, ಯೇಸು ನಿನಗೆ ಯಜಮಾನನಾಗಿದ್ದರೆ, ನೀನು ಯೇಸುವಿನ ಮಾತಿಗೆ ವಿಧಿಳಾಗಿ ಆತನ ಮಾರ್ಗದಲ್ಲಿ ಭಯ ಭಕ್ತಿಯಲ್ಲಿ ನಡೆಯೋದಾದರೆ, ನಿನ್ನ ಕುಟುಂಬ ಪೂರ್ತಿಯಾಗಿ ಯೇಸು ಕ್ರಿಸ್ತನ ಸಂಪೂರ್ಣ ಒಪ್ಪಿಸಿಕೊಟ್ಟು ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಯೇಸು ಕ್ರಿಸ್ತನ ಯಜಮಾನನೆಂಬುದಾಗಿ ಆತನು ಯಜಮಾನನಾಗಿ ನಿನ್ನ ಕುಟುಂಬದಲ್ಲಿ ಸ್ವೀಕರಿಸಿಕೊಳ್ಳೋದಾದರೆ, ಆತನು ನಿನ್ನ ಕುಟುಂಬದಲ್ಲಿ ಬರೋ ಪ್ರತಿಯೊಂದು ಕೊರತೆಯನ್ನು ಮಹಿಮೆಯಾಗಿ ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಬರುವ ಪ್ರತಿಯೊಂದು ಕೊರತೆಯನ್ನ, ಸೈತಾನ ತರುವ ಪ್ರತಿಯೊಂದು ಕೊರತೆಯನ್ನ ತನ್ನ ಮಹಿಮೆಯಿಂದ ತುಂಬಿಸ್ತಾನೆ ಆತ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ತಂದೆಯು ಒಂದಾಗಿದ್ದೀವಿ. ತಂದೆ ಮನುಷ್ಯನನ್ನು ಉಂಟು ಮಾಡ್ದ ತನಗೋಸ್ಕರ, ಕುಟುಂಬನ ಕಟ್ಟಿಕೊಂಡ ತನಗೋಸ್ಕರ, ಮಕ್ಕಳನ್ನು ಸೃಷ್ಟಿಸ್ದ ತನಗೋಸ್ಕರ. ಅದೆರಡು ಆ ಮೂರನ್ನು ಕೆಡಿಸ್ಬಿಟ್ಟ ಸೈತಾನು. ನಾನು ತಂದೆ ಅದೇ ಕಾರ್ಯ ಮಾಡ್ತಾ ಇದ್ದೀವಿ. ಮೊದಲನೇ ಅದ್ಭುತ, ಕೆಟ್ಟು ಹೋಗಿರೋ ಕುಟುಂಬವನ್ನು ನಾನು ಸರಿಪಡಿಸಕ್ಕೆ ಬಂದಿದ್ದೀನಿ. ಕೊರತೆ ಉಳ್ಳಂಥ ಕುಟುಂಬಗಳಲ್ಲಿ ಅದ್ಭುತಗಳನ್ನ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಮಹಿಮೆನ ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಿರ್ಬೋದು, ಕೊರತೆಗಳಿರ್ಬೋದು, ನಿಮ್ಮ ಮಕ್ಕಳುಗಳು ನೀವು ಮಾತುಗಳು ಕೇಳದೇ ಇರ್ಬೋದು, ನಿನ್ನ ಗಂಡ ನಿನ್ನ ಹೆಂಡತಿ ಒಬ್ರಿಗೊಬ್ರು ಪ್ರೀತಿ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಇಲ್ಲದೇ ಇರ್ಬೋದು, ಒಬ್ರು ಕಂಡ್ರೆ ಒಬ್ರಿಗೆ ಆಗದೇ ಇರೋ ಸಂಬಂಧಗಳು ಜಗಳಗಳಾಗಿರ್ಬೋದು. ಅಯ್ಯೋ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅನ್ನೋ ಪರಿಸ್ಥಿತಿ ಇರ್ಬೋದು. ಸರಿಯಾದ ವ್ಯಕ್ತಿಯಾಗಿರೋ ಯೇಸು ನಿನ್ನ ಒಳಗಡೆ ಬರೋದಾದರೆ, ನೀನು ಪೂರ್ತಿಯಾಗಿ ಯೇಸುವಿನ ಕಡೆಗೆ ಮನ ತಿರುಗೋದಾದರೆ, ಯೇಸುವನ್ನು ನೋಡಿ ಮಾತ್ರ ನೀನು ಕರೆದು ಪ್ರಾರ್ಥಿಸೋದಾದರೆ, ನಿನ್ನ ಕೆಟ್ಟೋಗಿರೋ ಜೀವಿತನ ಆತನ ಸರಿಪಡಿಸ್ತಾನೆ. ನೀನು ಕೆಟ್ಟೋಗಿರೋ ಕೊರತೆ ಉಳ್ಳಂಥ ಕುಟುಂಬವನ್ನು ಆತನ ಸರಿಪಡಿಸ್ತಾನೆ. ಕೆಟ್ಟು ಹೋಗ್ತಿರೋ ನಿನ್ನ ಮಕ್ಕಳ ಜೀವಿತವನ್ನು ಕರ್ತನ ಸರಿಪಡಿಸ್ತಾನೆ. ಹಲ್ಲೆಲೂಯಾ. ಆತನ ಬಿಟ್ಟರೆ ಇನ್ನು ಯಾರಿಂದನೂ ಸರಿಪಡಿಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ದೇವರೇ, ನನ್ನ ಜೀವಿತ ನಿನ್ನ ಕೈಲಿ ಒಪ್ಪಿಸ್ತೀನಿ, ನನ್ನ ಕುಟುಂಬ ನಿನ್ನ ಕೈಲಿ ಒಪ್ಪಿಸ್ತೀನಿ, ನನ್ನ ಮಕ್ಕಳ ನಿನ್ನ ಕೈಲಿ ಒಪ್ಪಿಸ್ತೀನಿ, ನೀನು ಹೇಳುವುದನ್ನು ಮಾತ್ರ ಮಾಡ್ತೀವಪ್ಪ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರು ಹೇಳೋದನ್ನ ಮಾತ್ರ ಮಾಡಬೇಕು. ಅದಕ್ಕೆ ಮರಿಯಳು ಹೇಳಿದ್ರು, ಶಿಷ್ಯಂದಿರನ್ನು ಕರೆದು, ಆತನು ಏನು ಹೇಳ್ತಾನೋ ಅದನ್ನು ಮಾಡು, ಅದನ್ನು ಮಾತ್ರ ಮಾಡು. ದೇವರು ಹೇಳಿದ್ದನ್ನು ಮಾತ್ರ ಮಾಡುವಾಗ ನೀರು ದ್ರಾಕ್ಷರಸವಾಗಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಆ ನೀರಿಗೆ ಏನು ಬಂತು? ಬಣ್ಣ ಬಂತು, ರುಚಿ ಬಂತು. ಹಲ್ಲೆಲೂಯಾ. ಈ ಕರೆದು ಹೇಳ್ತಿದ್ದಾನೆ, ಎಷ್ಟು ಟೇಸ್ಟ್ ಆಗೈತಲ್ಲ. ಆ ದ್ರಾಕ್ಷರಸ ಮಾಡಬೇಕಂದ್ರೆ ಭಾಳ ವರ್ಷಗಳು ಬೇಕು. 6 ತಿಂಗಳು 3 ತಿಂಗಳು ಸಾಲಲ್ಲ. ಅಥವಾ 1 ಗಂಟೆ ಟೈಮಲ್ಲಿ ರಸನ ಮಾಡ್ತೀಯಲ್ಲ, ಆ ಥರ ಮಾಡೋಕ್ಕಾಗಲ್ಲ. 3-4 ನಿಮಿಷದಲ್ಲಿ ರಸನ ಮಾಡ್ತೀಯಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಭಾಳ ವರ್ಷಗಳು ಬೇಕು. 10, 20, 30, 40 ಎಷ್ಟು ವರ್ಷಗಳು ತಗೊಳ್ತದೋ ಅಷ್ಟು ವರ್ಷಗಳು ಹಳೇದಾದಷ್ಟು ಅದು ರುಚಿಯಾಗಿರ್ತದಂತೆ. ಅಷ್ಟು ಹಳೆಯ ವರ್ಷದನ್ನ ಆ ತಕ್ಷಣವನ್ನೇ ಮಾಡಿಕೊಟ್ರು. ಕಾರಣ ಏನು ಗೊತ್ತಾ? ಆತನೇನು ಹೇಳಿದ್ರೋ ಅದನ್ನು ಮಾತ್ರ ಶಿಷ್ಯಂದ್ರು ಮಾಡಿದಕ್ಕೆ ನೀರು ದ್ರಾಕ್ಷರಸವಾಗಿ ಬದಲಾಯಿತು. ನಿನ್ನ ಜೀವಿತದಲ್ಲಿ ಅವರು ಇವರು ಹೇಳೋದೆಲ್ಲ ಕೇಳಬೇಡ. ನಿನ್ನ ಕುಟುಂಬದಲ್ಲಿ ಅವರು ಇವರು ಹೇಳಿದೆಲ್ಲ ಕೇಳಕ್ಕೆ ಹೋಗಬೇಡ. ನಿನಗೇನು ತಿಳಿತದೋ ಅದೆಲ್ಲ ಮಾಡೋಕ್ಕೆ ಹೋಗಬೇಡ. ಯೇಸು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡು. ನಿನ್ನ ಜೀವಿತದಲ್ಲಿ ಯೇಸು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡೋದಕ್ಕಾಗಿ ನಿನ್ನ ಮನಸ್ಸು ಕಿವಿಯನ್ನು ಕೊಡು. ಆಗ ಏನು ಮಾಡ್ತಾನೆ? ನಿನ್ನ ಕೊರತೆಗಳನ್ನು ತನ್ನ ಮಹಿಮೆಯಿಂದ ತುಂಬಿಸ್ತಾನೆ. ನಿನ್ನ ಕೊರತೆಗಳನ್ನು ನಿನ್ನ ಆತನ ಮಹಿಮೆಯಿಂದ ತುಂಬಿಸ್ತಾನೆ.
ಅಲ್ಲೆಲ್ಲೂಯ್ಯ. ಇವತ್ತು ನಷ್ಟಪಟ್ಟಿರ್ಬೋದು, ಇವತ್ತು ನಿನ್ನ ಅವಮಾನದಲ್ಲಿರ್ಬೋದು, ಇವತ್ತು ಕೊರತೆಗಳಲ್ಲಿರ್ಬೋದು, ಇವತ್ತು ಆಡ್ಕೊಳ್ಳೋ ಪರಿಸ್ಥಿತಿಲಿರ್ಬೋದು, ಬರಿಗೈಯಲ್ಲಿರ್ಬೋದು. ನೀನು ದೇವರ ಕಡೆಗೆ ತಿರುಗೋದಾದರೆ, ದೇವರೇ ನೀನೇ ನನಗೆ ಯಜಮಾನ, ನೀನೇ ಸರಿಯಾದ ವ್ಯಕ್ತಿ, ನೀನು ಮಾತ್ರ ನನಗೆ ಬೇಕಪ್ಪ, ನೀನು ಮಾತ್ರ ನಿನ್ನ ಮಾತನ್ನು ಮಾತ್ರ ನಾನು ಕೇಳ್ತೀನಿ ಅಂತೇಳಿ ಒಪ್ಪಿಸಿಕೊಟ್ಟು ಆತನು ಹೇಳುವ ಮಾರ್ಗದಲ್ಲಿ ನಡೆಯೋದಾದರೆ, ತನ್ನ ಮಹಿಮೆಯಿಂದ ನಿನಗಿರುವ ಪ್ರತಿ ಬಲಹೀನತೆ, ನಿನಗಿರುವಂಥ ಪ್ರತಿ ಸಂಕಟ, ನಿನಗಿರುವಂಥ ಪ್ರತಿ ಕೊರತೆ, ನಿನಗಿರುವಂಥ ಪ್ರತಿಕೂಲ ಪರಿಸ್ಥಿತಿಗಳನ್ನು ಆತನ ಮಹಿಮೆಯಲ್ಲಿ ಬದಲಾಯಿಸ್ತಾನೆ. ಆತನ ತನ್ನ ಮಹಿಮೆಯಲ್ಲಿ ಬದಲಾಯಿಸ್ತಾನೆ. ಆತನ ತನ್ನ ಮಹಿಮೆಯಲ್ಲಿ ಬದಲಾಯಿಸಿ ಕೊಡ್ತಾನೆ.